Hello students, welcome back to my class. In today's class we are going to teach you 9th standard second language English. In that poetry number 4, The Wonderful Words. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ. ಸೊ ಇವತ್ತಿನ ತರಗತಿಯಲ್ಲಿ ನಾವು 4ನೇ ಪೊಯಮ್ ದ ವಂಡರ್ಫುಲ್ ವರ್ಡ್ಸ್ ಅಂತಕ್ಕಂಥ ಒಂದು ಪೊಯಮನ್ನು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ದೀನಿ. ಸೊ ಈ ಪೊಯಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಮತ್ತು ಒಂಥರ ಡಿಫ್ರೆಂಟ್ ಆದಂಥ ಮೀನಿಂಗ್ ಕೊಡ್ತಕ್ಕಂಥ ಪೊಯಮ್ ಇದೆ. ಸೊ ನೋಡೋಣ. ದಿಸ್ ಪೊಯಮ್ ಈಸ್ ಫಾರ್ ಮೆಮೊರೈಜೇಷನ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ವಾಟ್ ಡು ಯು ಮೀನ್ ಬೈ ಮೆಮೊರೈಜೇಷನ್? ಇಟ್ ಈಸ್ ಮೆಮೊರೈಜೇಷನ್ ಮೀನ್ಸ್ ಯು ಹ್ಯಾವ್ ಟು ಬೈ ಹ್ಯಾಡ್ ದ ಪೊಯಮ್. ಸೊ ಇದು ನಿಮಗೆ ಎಕ್ಸಾಮಲ್ಲಿ 4 ಅಂಕದ ಒಂದು ಪ್ರಶ್ನೆಯಾಗಿ ಕೇಳ್ತಾರೆ. ಅಂದರೆ ಒಂದು ಪೊಯಮನ್ನು ಒಂದು ಸ್ಟಾಂಜಾನ ಕೊಟ್ಟಿರ್ತಾರೆ, ನೀವು ಕಂಪ್ಲೀಟಾಗಿ ಒಂದು ಸ್ಟಾಂಜವನ್ನು ಬರೀಬೇಕಾಗುತ್ತೆ. ಸೊ ಇದು ಮೆಮೊರೈಜೇಷನ್ ಇದೆ, ಕಂಠಪದ್ಯ ಇದೆ. ಸೊ ಇದಕ್ಕೆ ನೀವು ಪೊಯಮನ್ನು ಬೈ ಹ್ಯಾಟ್ ಮಾಡಬೇಕಾಗುತ್ತೆ. ಈ ಪೊಯಮನ್ನು ಬರೆದವರು ಮೇರಿ ಓ ನೈಲ್ ಅವರು ಈ ಪೊಯಮನ್ನು ಬರೆದಿದ್ದಾರೆ. ಸೊ ಈಸ್ ದ ರೈಟರ್ ಆಫ್ ದಿಸ್ ಪೊಯಮ್. ಸೊ ನೋಡೋಣ, ಈಗ ಇಲ್ಲಿ ಬರ್ತಕ್ಕಂಥ ಸ್ಟಾಂಜಾ ವೈಸ್ ನಾವು ಆ ಪೊಯಮನ್ನು ಸ್ಟಡಿ ಮಾಡೋಣ. ಟೋಟಲಿ ಈ ಒಂದು ಪೊಯಮಲ್ಲಿ ನಾವು 4 ಸ್ಟಾಂಜಾಗಳನ್ನು ಕಾಣ್ತಿದ್ವಿ. ಸೊ ಪ್ರತಿಯೊಂದು ಸ್ಟಾಂಜಾನ ನಾನು ಅರ್ಥದೊಂದಿಗೆ ಜೊತೆಗೆ ಅದರ ವರ್ಡ್ ಮೀನಿಂಗನ್ನು ಕೂಡ ಹೇಳ್ತಾ ಇದ್ದೀನಿ, ಜೊತೆಗೆ ಸಮ್ರೇಟ್ ಕೂಡ ಹೇಳ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ನೋಡೋಣ. ವಂಡರ್ಫುಲ್ ವರ್ಡ್ಸ್ ರಿಟನ್ ಬೈ ಮೇರಿ ಓನೆಲ್. ಫಸ್ಟ್ ಸ್ಟಾಂಜಾ ಆಫ್ ದ ಪೊಯಮ್. ನೆವರ್ ಲೆಟ್ ಅ ಥಾಟ್ ಸ್ಟ್ರಾವೆಲ್ ಆ್ಯಂಡ್ ಡೈ. ಸೊ ಸ್ಟ್ರಾವೆಲ್ ಅಂದ್ರೇನು? ಡ್ರೈ ಅಪ್ ಅಂತ. ಡ್ರೈ ಅಪ್ ಅಂದ್ರೇನು? ಬಾಡಿ ಹೋಗೋದು, ಒಣಗಿ ಹೋಗೋದು, ಬಾಡಿ ಹೋಗಂತೀವಲ್ಲ. ಆ್ಯಂಡ್ ಡೈ ಅಂದರೆ ಸಾಯೋದು. ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್, ಫಾರ್ ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ಗೇಮ್. ವಂಡರ್ಫುಲ್ ಅಂದರೆ ಅದ್ಭುತ. ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಸೊ ಈಗ ನಾವು ಫಸ್ಟ್ ಸ್ಟಾಂಜಾನ ಈಗ ನಾವು ವರ್ಡ್ ಮೀನಿಂಗ್ ನೋಡಿದ್ದೀವಿ. ಸೊ ಈಗ ನಾವು ಅದನ್ನು ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ನೆವರ್ ಲೆಟ್ ಎ ಥಾಟ್ ಸ್ಟ್ರೈವಲ್ ಆ್ಯಂಡ್ ಡೈ. ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆಗಳು ಬರುತ್ತೆ, ಏನು ಆಲೋಚನೆಗಳು ಬರ್ತೀವಲ್ಲ ಅವುಗಳನ್ನು ಹೇಳಿಬಿಡಬೇಕು. ಯಾವುದೇ ಕಾರಣಕ್ಕೂ ಅವುಗಳನ್ನು ಬಾಡಿ ಹೋಗ್ತಕ್ಕಂಥ ಅಥವಾ ಅಲ್ಲೇ ಒಣಗಿ ಸತ್ತು ಹೋಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬಾರ್ದು ಅಂತ ಕವಿತ್ರಿಯವರು ಇಲ್ಲಿ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಆಗಾಗ ಹೊಸ ವಿಚಾರಗಳು, ಹೊಸ ಯೋಚನೆಗಳು ಬರ್ತಾ ಇರ್ತಲ್ಲ, ಅವುಗಳನ್ನು ಹೇಳಿಬಿಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಹಾಗೆಯೇ ಹುದುಗಿ ಮನಸ್ಸಿನಲ್ಲೇ ಇಟ್ಕೊಂಡು ಕೂಡಬಾರ್ದು. ಸೊ ಮನಸ್ಸಿನಲ್ಲಿ ಇಟ್ಕೊಂಡು ಕೂತಾಗ ಏನಾಗುತ್ತೆ, ಆ ಒಂದು ವಿಚಾರಗಳು ಏನಾಗುತ್ತೆ, ಅಲ್ಲೇ ಸತ್ತು ಹೋಗುವ ಸಾಧ್ಯತೆ ಇರುತ್ತೆ ಅಥವಾ ಅಲ್ಲೇ ಬಾಡಿ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಆ ವಿಚಾರಗಳು ಅಲ್ಲೇ ಉಳಿಬಾರ್ದು. ನಿಮ್ಮ ತಲೆಯಲ್ಲಿರ್ತಕ್ಕಂಥ ಹೊಸ ವಿಚಾರಗಳನ್ನು ಇತರರಿಗೆ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಕವಿತ್ರಿಯವರು ಹೇಳ್ತಾರೆ. ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್, ಫಾರ್ ಇಂಗ್ಲೀಷ್ ಈಸ್ ಎ ವಂಡರ್ಫುಲ್ ಗೇಮ್. ಸೊ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆಗಳು ಬರ್ತವೋ ಅವುಗಳನ್ನು ಹೇಳಬೇಕಂದ್ರೆ ನಿಮಗೆ ಬೇಕು ಒಂದು ಭಾಷೆ ಬೇಕು. ಹೌದಾ? ನನಗೆ ಏನಾದರೂ ನನ್ನ ಮನಸ್ಸಿನಲ್ಲಿ ಏನಾದರೂ ಯೋಚನೆ ಬಂದಾಗ ಅದನ್ನು ಬೇರೆಯವರಿಗೆ ಹೇಳಬೇಕಂದ್ರೆ ನನಗೇನು ಬೇಕಾಗುತ್ತೆ? ಒಂದು ಭಾಷೆ ಬೇಕಾಗುತ್ತೆ ಮಾತನಾಡೋಕ್ಕೆ. ಸೊ ಆ ಇಂಗ್ಲೀಷ್ ಅನ್ನೋದು ಒಂದು ಭಾಷೆ ಇದೆ. ಸೊ ಆ ಭಾಷೆಯ ಮೂಲಕ ನೀವು ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಬಹುದು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಅಂದರೆ ಇಂಗ್ಲೀಷ್ ಭಾಷೆ ಅನ್ನೋದು ಒಂದು ಆಟದ ಥರ, ಎಲ್ಲರೂ ಕೂಡ ಆಡ್ಬೋದು. ಹೇಗೆ ಆಡ್ಬೋದು? ಸೊ ಪದಗಳು, ನಮ್ಮ ತಲೆಯಲ್ಲಿ ಬಂದಂಥ ಯೋಚನೆಗಳು, ವಿಚಾರಗಳನ್ನೇ ಪದಗಳ ರೂಪದಲ್ಲಿ, ಸಾಹಿತ್ಯ ರೂಪದಲ್ಲಿ, ಭಾಷೆಯ ರೂಪದಲ್ಲಿ ಇಂಗ್ಲೀಷ್ ಮೂಲಕ ವ್ಯಕ್ತಪಡಿಸ್ತೀವಲ್ಲ, ಸೊ ಅದಕ್ಕೆ ಇಂಗ್ಲೀಷ್ ಅನ್ನೋದು ಒಂದು ಆಟ ಥರ. ಸೊ ಎಲ್ಲರೂ ಕೂಡ ಅದನ್ನು ಆಡ್ಬೋದು ಅಂತ ಇಲ್ಲಿ ಕವಿತ್ರಿಯವರು ಹೇಳ್ತಾರೆ. ದಿಸ್ ಈಸ್ ವಿ ಕ್ಯಾನ್ ಸಿ ಇನ್ ದ ಫಸ್ಟ್ ಸ್ಟಾಂಜಾ. ಸೊ ಪ್ರಥಮ ಸ್ಟಾಂಜಾದಲ್ಲಿ ನಾವು ನೋಡಿದ್ವಿ ಇಂಗ್ಲೀಷ್ ಅನ್ನೋದು ಒಂದು ವಂಡರ್ಫುಲ್ ಗೇಮ್ ಅಂತ ಗೊತ್ತಾಗುತ್ತೆ. ಸೊ ನಾವೀಗ ಸೆಕೆಂಡ್ ಸ್ಟಾಂಜಾಗೆ ಹೋಗೋಣ. ಸೊ ಸೆಕೆಂಡ್ ಸ್ಟಾಂಜಲ್ಲಿ ಏನು ಹೇಳ್ತಾರೆ ಕವಿತ್ರಿಯವರು? ಆಲ್ ದ್ಯಾಟ್ ಯು ಡೂ ಈಸ್ ಮ್ಯಾಚ್ ದ ವರ್ಡ್ಸ್ ಟು ದ ಬ್ರೈಟೆಸ್ಟ್ ಥಾಟ್ಸ್ ಇನ್ ಯುವರ್ ಹೆಡ್. ಅಂದರೆ ನಾವು ಇಂಗ್ಲೀಷ್ ಅನ್ನೋದು ಒಂದು ವಂಡರ್ಫುಲ್ ಗೇಮ್ ಅಂತ ಹೇಳಿದ್ರು. ಸೊ ಹೇಗೆ ಗೇಮ್ ಆಡೋದು? ಅದು ನಮ್ಮ ತಲೆಯಲ್ಲಿ ಬರ್ತಾರೆ ನೋಡಿ. ಹೇಳ್ತಾರೆ ಆಲ್ ದ್ಯಾಟ್ ಯು ಡೂ ಈಸ್ ಮ್ಯಾಚ್ ದ ವರ್ಡ್ಸ್. ಪದಗಳನ್ನು ಮ್ಯಾಚ್ ಮಾಡ್ಕೋಬೇಕು. ಎದಕ್ಕೆ ಮ್ಯಾಚ್ ಮಾಡ್ಕೋಬೇಕು? ನಮ್ಮ ತಲೆಯಲ್ಲಿ ಬಂದಂಥ ವಿಚಾರಗಳಿಗೆ ಯಾವ ಪದಗಳಿಂದ ನಾನು ಅದನ್ನು ಹೇಳಬೇಕು, ಯಾವ ಪದಗಳಿಂದ ಅದನ್ನು ವರ್ಣನೆ ಮಾಡಬೇಕನ್ನತಕ್ಕಂಥ ಒಂದು ಮ್ಯಾಚ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ನಮ್ಮ ಹತ್ರ ಇದ್ದರೆ ನಾವು ಎಂಥ ವಿಚಾರ ಕೂಡ ಅದ್ಭುತವಾಗಿ ಹೇಳ್ಬೋದು. ಎದುರಿದಂಥ ವ್ಯಕ್ತಿಗೆ ನಮ್ಮ ಮಾತುಗಳನ್ನು ಕೇಳ್ತಕ್ಕಂಥ ಒಂದು ಕ್ಯೂರಿಯಾಸಿಟಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಹೌದಾ? ಟು ದ ಬ್ರೈಟೆಸ್ಟ್ ಥಾಟ್ಸ್ ಇನ್ ಯುವರ್ ಹೆಡ್. ಬ್ರೈಟೆಸ್ಟ್ ಥಾಟ್ಸ್ ಅಂದ್ರೇನು? ಹೊಸ ಯೋಚನೆಗಳು. ನಮ್ಮ ಮನಸ್ಸಿನಲ್ಲಿ ಬಂದಂಥ ಹೊಸ ಯೋಚನೆಗಳನ್ನೇ ಪದಗಳ ರೂಪದಲ್ಲಿ ಪೋಣಿಸಿ ನಾವು ಏನು ಹೇಳ್ತೀವಲ್ಲ, ಸೊ ಅದೇ ಇಂಗ್ಲೀಷ್ ಇಸ್ ಅ ಗೇಮ್ ಅಂತ ಇಲ್ಲಿ ಕವಿತ್ರಿಯವರು ಹೇಳ್ತಾರೆ. ಸರಿನಾ? ಸೊ ಈಗ ನಾವು ನೆಕ್ಸ್ಟ್ ಅದೇ ಸೆಕೆಂಡ್ ಸ್ಟಾಂಜಲ್ಲಿ ಇನ್ನೂ ಉಳಿದಂಥ ಲೈನ್ ನೋಡೋಣ. ಸೊ ದ್ಯಾಟ್ ದೇ ಕಮ್ ಔಟ್ ಕ್ಲಿಯರ್ ಆ್ಯಂಡ್ ಟ್ರೂ. ಸೊ ನಮ್ಮ ಮನಸ್ಸಿನಲ್ಲಿ ಬಂದಂಥ ಯೋಚನೆಗಳು ಈ ಪದಗಳನ್ನು ಸರಿಯಾಗಿ ಮ್ಯಾಚ್ ಮಾಡಿದಾಗ ಮಾತ್ರ ಅದು ಸ್ಪಷ್ಟವಾಗಿ ಮತ್ತು ಅರ್ಥಗರ್ಭಿತವಾಗಿ ಹೊರಹೊಮ್ಮುತ್ತೆ. ಈಗ ನಮ್ಮ ತಲೆಯಲ್ಲಿ ಬಂದಂಥ ಯೋಚನೆಗಳೇ ಬೇರೆ, ಅವುಗಳಿಗೆ ನಾವು ಸೂಕ್ತವಾದ ಪದಗಳು ಬಳಸಲಿಲ್ಲ, ಹಾಗೆ ಹೇಳಿದರೆ ಏನಾಗುತ್ತೆ, ಅದು ಸರಿಯಾಗಿ ಅರ್ಥ ಕೊಡೋದಿಲ್ಲ.
ಕೆಲವೊಂದು ಸಲ ಏನಾಗುತ್ತೆ ಅರ್ಥ ಕೆಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಸೊ ದ್ಯಾಟ್ ದೇ ಕಮ್ ಔಟ್ ಕ್ಲಿಯರ್ ಆ್ಯಂಡ್ ಟ್ರೂ. ಸೊ ಮಾತುಗಳು ಸ್ಪಷ್ಟವಾಗಿರಬೇಕು, ಸತ್ಯವಾಗಿ ಇರಬೇಕಂದ್ರೆ ಅಲ್ಲಿ ಪದಗಳ ಒಂದು ಮ್ಯಾಚಿಂಗ್ ಕರೆಕ್ಟಾಗಿ ಮಾಡಬೇಕು. ಸೊ ಯಾವ ಸನ್ನಿವೇಶದಲ್ಲಿ ಯಾವ ಮಾತನ್ನು ಹೇಗೆ ಆಡಬೇಕು, ಯಾವ ಪದವನ್ನು ಬಳಸಬೇಕಂತ ಒಂದು ಸ್ಕಿಲ್ ನಮಗೆ ಬರಬೇಕು ಅಂತ ಕವಿತ್ರಿಯವರು ಹೇಳ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ಲಿ ಗ್ರೂಮ್ಡ್ ಆ್ಯಂಡ್ ಫೆಡ್ ಅಂದರೆ ಅದ್ಭುತವಾಗಿ ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಫೆಡ್ ಅಂದರೆ ಏನು, ಉಣಿಸುವಂಥದ್ದು. ನಮ್ಮ ಯೋಚನೆಗಳನ್ನ ಇತರರಿಗೆ ಹೇಳ್ತಕ್ಕಂಥ ಒಂದು ಮೆಥಡ್ ಆಗಿರಬೇಕು, ಅದು ಗ್ರೂಮ್ಡ್ ಆಗಿರಬೇಕು, ಅಂದರೆ ಕ್ಲೀನಪ್ ಆಗಿರಬೇಕು ಮತ್ತು ಎದುರಿದ್ದಂಥವರಿಗೆ ಅದು ಅರ್ಥ ಆಗ್ತಕ್ಕಂಥದ್ದು ಇರಬೇಕು ಅಂತ ಇಲ್ಲಿ ಕವಿತ್ರಿಯವರು ಹೇಳ್ತಾರೆ. ಫಾರ್ ಮೆನಿ ಆಫ್ ದಿ ಲವ್ಲಿಯೆಸ್ಟ್ ಥಿಂಗ್ಸ್ ಹ್ಯಾವ್ ನೆವರ್ ಎಟ್ ಬಿನ್ ಸೇಡ್. ಇನ್ನೂ ಎಷ್ಟೋ ಅದ್ಭುತವಾದ ವಿಚಾರಗಳು, ಎಷ್ಟೋ ಅದ್ಭುತವಾದ ಮಾತುಗಳು ಇನ್ನೂ ಹೇಳದೆ ಹಾಗೆ ಉಳಿದಿವೆ. ಯಾಕಂದರೆ ಕೆಲವೊಂದು ಸಲ ನಾವು ಕೆಲವೊಂದು ವಿಚಾರಗಳನ್ನ ಮಾಡಿರ್ತೀವಿ, ಇಂಥ ಮಾತನ್ನು ಹೇಳಬೇಕು ಅಂತ ಯಾರಿಗೂ, ಬಟ್ ಅದು ಹೇಳೋಕೆ ಆಗೋದೇ ಇರೋಲ್ಲ, ಅದು ಹಾಗೆ ಇಟ್ಕೊಂಡು ಕೂತಿರ್ತೀವಿ. ಸೊ ಇನ್ನೂ ಎಷ್ಟೋ ವಿಚಾರಧಾರೆಗಳು ಹಾಗೆ ಉಳಿದಿವೆ, ಅವು ನಮ್ಮ ಮನಸ್ಸಿನಲ್ಲಿ ಉಳಿದಿವೆ. ಯಾಕಂದರೆ ಅವುಗಳಿಗೆ ಸೂಕ್ತವಾದ ಪದಗಳನ್ನು ಕೊಟ್ಟು ನಾವು ಇನ್ನೂ ಎಕ್ಸ್ಪ್ರೆಸ್ ಮಾಡೇ ಇಲ್ಲ. ಸೊ ಆ ಯೋಚನೆಗಳು, ಇನ್ನೂ ಹೊಸ ಹೊಸ ಯೋಚನೆಗಳು ನಮ್ಮ ಹತ್ರ ಹುಡುಗಿ ಹೋಗಿವೆ, ಅಡುಗೆ ಕುಳ್ತಿವೆ ಅಂತೇಳಿ ಕವಿತ್ರಿಯವರು ಹೇಳ್ತಾರೆ. ಅಂದರೆ ಸೆಕೆಂಡ್ ಸ್ಟಾನ್ಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ ನಮ್ಮ ಭಾಷೆಯನ್ನು ಯಾವ ಥರ ವ್ಯಕ್ತಪಡಿಸಬೇಕು, ಹೌ ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ಗೇಮ್ ಅಂತ ನಾವು ಗೊತ್ತಾಯಿತು. ಸೊ ನಮ್ಮ ವಿಚಾರಗಳನ್ನು ಎದುರಿದಂಥ ವ್ಯಕ್ತಿಗೆ ಯಾವ ಥರ ಫೆಡ್ ಮಾಡಬೇಕು ಅಂತ ನಾವು ಸೆಕೆಂಡ್ ಸ್ಟಾನ್ಸಲ್ಲಿ ಕಲ್ತ್ಕೊಂಡಿವಿ. ಸೊ ನಾವೀಗ ಥರ್ಡ್ ಸ್ಟಾನ್ಸಕ್ಕೆ ಹೋಗ್ತಾ ಇದ್ವಿ. ಸೊ ಥರ್ಡ್ ಸ್ಟಾನ್ಸಕ್ಕೆ ಹೋಗೋಣವಾ. ವರ್ಡ್ಸ್ ಆರ್ ದ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್ಸ್ ಅಂತ ಹೇಳಿದ್ರು. ಸೊ ಈ ಪದಗಳು ನಮ್ಮ ಆಲೋಚನೆಯ ಒಂದು ಉಡುಪುಗಳು ಅಥವಾ ಮತ್ತು ಆಹಾರ ಅಂತ ಹೇಳ್ತಾರೆ. ಸೊ ಅರ್ಥ ಆಗುತ್ತೆ ಅನ್ಕೋತೀನಿ. ಈ ನಮ್ಮ ಯೋಚನೆಗಳು ಏನು ಬರುತ್ತಲ್ಲ, ಈ ಯೋಚನೆಗಳಿಗೆ ಆಹಾರ ಯಾವುದಂದರೆ ಪದಗಳೇ. ಈ ಯೋಚನೆಗಳಿಗೆ ಉಡುಪು ಬಟ್ಟೆ ಯಾವುದಂದರೆ ಅದು ಪದಗಳೇ. ಅಂದರೆ ನಮ್ಮ ಯೋಚನೆಗಳು ಸರಿಯಾಗಿ ಕಾಣಬೇಕಂದ್ರೆ ಏನು ಬೇಕು, ಪದಗಳು ಬೇಕು. ನಾವು ಕೂಡ ಸರಿಯಾಗಿ ಕಾಣಬೇಕಂದ್ರೆ ನಮಗೇನು ಬೇಕು, ಹೊಟ್ಟೆ ತುಂಬ ಊಟ ಬೇಕು, ಒಳ್ಳೆಯ ಡ್ರೆಸ್ ಬೇಕು. ಹೌದಾ, ಅಂದಾಗ ಮಾತ್ರ ನಾವು ಬ್ಯೂಟಿಫುಲ್ ಆಗಿ ಕಾಣ್ತೀವಿ, ಹ್ಯಾಂಡ್ಸಮ್ ಆಗಿ ಕಾಣ್ತೀವಿ. ಅದೇ ಥರ ನಮ್ಮ ಯೋಚನೆಗಳು ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ಹ್ಯಾಂಡ್ಸಮ್ ಆಗಿ ಕೇಳಿಸ್ಬೇಕಂದ್ರೆ ನಾವು ಏನು ಬೇಕು, ಅದಕ್ಕೆ ಪದಗಳು ಬೇಕು. ಪದಗಳಿದ್ದಾಗ ಮಾತ್ರ ನಮ್ಮ ಯೋಚನೆನ ವ್ಯಕ್ತಪಡಿಸ್ಬೋದು. ಅದಕ್ಕೆ ಕವಿತ್ರಿಯವರು ಹೇಳ್ತಾರೆ, ವರ್ಡ್ಸ್ ಆರ್ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್ಸ್. ಈ ಯೋಚನೆಗಳಿಗೆ ಪದಗಳೇ ಆಹಾರ, ಪದಗಳೇ ಉಡುಪು ಅಂತ ಹೇಳ್ತಾರೆ. ದೇ ಗಿವ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಸ್ವಿಂಗ್ ಅಂದ್ರೇನು, ಮೂವ್ ಟು ಆ್ಯಂಡ್ ಫ್ರೋ ಅಂದರೆ ಹಿಂದೆ ಮುಂದೆ ಚಲಿಸೋದು ಅಂತ ಅರ್ಥ. ನಾವು ಉಯ್ಯಾಲಿಯಲ್ಲಿ ಕೂಡ್ತೀವಲ್ಲ, ಜೋಕಾಲಿಯಲ್ಲಿ ಕೂತಾಗ ಹೇಗುತ್ತೆ, ಮುಂದ್ಗಡೆ ಹೋಗುತ್ತೆ, ಹೌದಾ, ಮತ್ತು ಹಿಂದ್ಗಡೆ ಬರುತ್ತೆ. ಈ ಥರ ಉಯ್ಯಲ್ಲಿ ಆಡ್ತೀವಲ್ಲ, ಸೊ ಅದಕ್ಕೆ ನಾವು ಏನು ಕರಿತೀವಿ, ಸ್ವಿಂಗ್ ಅಂತ ಕರಿತೀವಿ. ಸೊ ನಾವು ಆ ಪದಗಳಿದ್ದಾಗ ನಾವು ನಮ್ಮ ಯೋಚನೆಗಳನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು ಮತ್ತು ಅವುಗಳನ್ನು ಚಲಿಸುವ ಹಾಗೆ, ನಮ್ಮ ಯೋಚನೆಗಳನ್ನು ಮುಂದೆ ಹೋಗೋ ಹಾಗೆ ನಾವು ಮಾಡ್ಬೋದು. ದೇ ಗಿವ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಪದಗಳೇ ಆ ಒಂದು ಶರೀರವನ್ನು ಕೊಡುತ್ತೆ. ಸೊ ಪದಗಳು ಅವುಗಳನ್ನು ಯೋಚನೆಗಳನ್ನು ಮುಂದೆ ಚಲಿಸುವ ಹಾಗೆ, ಹಿಂದೆ ಚಲಿಸುವ ಹಾಗೆ ಮಾಡುತ್ತೆ. ಅವುಗಳನ್ನು ಒಂದು ಚಲನೆ ಶಕ್ತಿ ಕೊಡುತ್ತೆ ಅಂತ ನಾವು ತಿಳ್ಕೊತೀವಿ. ಆ್ಯಂಡ್ ಎವ್ರಿ ಒನ್ಸ್ ಲಾಂಗಿಂಗ್. ಲಾಂಗಿಂಗ್ ಅಂದ್ರೇನು, ಇಷ್ಟಪಡೋದು, ಲೈಕ್ ಅಂತೀವಲ್ಲ, ಇಷ್ಟಪಡೋದು. ಟುಡೇ ಟು ಹಿಯರ್ ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಇವತ್ತು ಪ್ರತಿಯೊಬ್ಬರು ಕೂಡ ಹೊಸದನ್ನು, ಹೊಸ ವಿಚಾರಗಳನ್ನು, ಹೊಸ ಮಾತುಗಳನ್ನು ಕೇಳಬೇಕು ಅಂತ ಅನ್ಕೋತಾರೆ. ಯಾರೊಬ್ಬರು ಕೂಡ ಹಳೆಯದನ್ನು ಕೇಳಬೇಕು ಅಂತ ಇಷ್ಟಪಡೋದೇ ಇಲ್ಲ. ನೋಡಿ, ನಾವು ಹಳೆ ಕಥೆಗಳನ್ನು, ಹಳೆ ಜೋಕ್ಸ್ಗಳನ್ನು, ಹಳೆಯ ಹಾಡುಗಳನ್ನು, ಹಳೆ ಕಥೆಗಳನ್ನು ಇಂಥವೆಲ್ಲ ಕೇಳಿದಾಗ ನಮಗೆ ಬೋರ್ ಆಗುತ್ತೆ. ಕೇಳಿ ಸಾಕಾಗಿದೆಪ್ಪ, ಬೇರೆ ಹೇಳು, ಹೊಸದು ಹೇಳು ಅಂತೀವಿ. ಸೊ ಪ್ರತಿದಿನ ಪ್ರತಿಯೊಬ್ಬರು ಹೊಸದನ್ನು ಕೇಳಬೇಕು, ಫ್ರೆಶ್ ಇದ್ದದ್ದು ಕೇಳಬೇಕಂತ ಪ್ರತಿಯೊಬ್ಬರು ಇಷ್ಟಪಡೋದು ಸಹಜ, ಹೌದಾ. ಅದಕ್ಕೆ ಹೇಳ್ತಾರೆ, ವರ್ಡ್ಸ್ ದೇ ಗಿವ್ ಇಟ್ ಆ್ಯಂಡ್ ಎವ್ರಿ ಒನ್ಸ್ ಲಾಂಗಿಂಗ್ ಟುಡೇ ಟು ಹಿಯರ್ ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಅದಕ್ಕಾಗಿ ಇವತ್ತೆಲ್ಲರೂ ಪ್ರತಿಯೊಬ್ಬರು ಏನು ಇಷ್ಟಪಡ್ತಾರೆ, ಹೊಸದನ್ನು ಕೇಳಲು, ಫ್ರೆಶ್ ಇದ್ದಂಥ ಯೋಚನೆಗಳನ್ನು, ವಿಚಾರಗಳನ್ನು, ನ್ಯೂಸನ್ನು ಕೇಳಲು ಇಷ್ಟಪಡ್ತಾರೆ ಅಂತ. ಸೊ ನಾವೀಗ ಲಾಸ್ಟ್ ಅಂಜಕ್ಕೆ ಹೋಗ್ತಿದ್ವಿ. ನೋಡೋಣ ಲಾಸ್ಟ್ ಅಂಜಲ್ಲಿ ಕವಿತ್ರಿಯವರು ಯಾವ ಒಂದು ಟಾಪಿಕನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ. ಬಟ್ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಅ ಥಾಟ್ ಫ್ರಾಮ್ ಇಟ್ಸ್ ಪ್ರೀಸನ್. ಪ್ರೀಸನ್ ಅಂದ್ರೇನು, ಬಂಧನ, ಅರೆಸ್ಟ್ ಅಂತ ಹೇಳ್ತೀವಲ್ಲ, ಪ್ರೀಸನ್ ಅಂದರೆ ಬಂಧನ. ಬಿಹೈಂಡ್ ಯುವರ್ ಐಸ್. ಸೊ ನಮ್ಮ ಮನಸ್ಸಿನಲ್ಲಿ ಇನ್ನೂ ಎಷ್ಟೋ ಯೋಚನೆಗಳು ಹೇಳದೆ ಹಾಗೆ ಉಳಿದಿವೆ. ನಮ್ಮ ಕಣ್ಣುಗಳ ಹಿಂದೆ ಅವು ಬಂಧನಾಗಿ ಕೂಳ್ತಿವೆ, ಅಡಗಿ ಕೂಳ್ತಿವೆ. ಯಾಕಂದರೆ ನೋಡಿ, ಕಣ್ಣು ನೋಡಿದಾಗ ನಮ್ಮ ಭಾವನೆಗಳು ಗೊತ್ತಾಗುತ್ತೆ. ಕಣ್ಣು ನೋಡಿದಾಗ ನಾನು ಆ್ಯಂಗ್ರಿ ಮೂಡಲ್ಲಿದ್ದೀನೋ, ಕಣ್ಣು ನೋಡಿದಾಗ ನಾನು ಹ್ಯಾಪಿ ಮೂಡಲ್ಲಿದ್ದೀನೋ ಗೊತ್ತಾಗುತ್ತೆ. ಅಂದರೆ ನನ್ನ ಯೋಚನೆಗಳು ಏನಿವೆ, ನನ್ನ ವರ್ತನೆಗಳು ಏನಿದೆ, ಆಲೋಚನೆಗಳು ಏನು ಮಾಡ್ತಾಯಿದೆ ಅಂತ ನಮ್ಮ ಕಣ್ಣಿನ ಮೂಲಕ ನಾವು ತಿಳ್ಕೊಬೋದಲ್ವಾ. ಸೊ ಕಣ್ಣುಗಳೇ ಸಿಂಬಲ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಕವಿ ಹೇಳ್ತಾರೆ, ಕವಿತ್ರಿಯವರು, ನಿಮ್ಮ ಕಣ್ಣಿನ ಹಿಂದೆ ಅಡಗಿ ಕುಂತಂಥ ಇನ್ನೂ ಸಾಕಷ್ಟು ಪದಗಳಿವೆ, ಇನ್ನೂ ಸಾಕಷ್ಟು ಯೋಚನೆಗಳಿವೆ. ಅವುಗಳನ್ನು ಫ್ರೀ ಮಾಡಬೇಕಂದ್ರೆ ನಮಗೇನು ಬೇಕು, ಪದಗಳು ಬೇಕು.
ಈಗ ನಾನು ನಿಮ್ಗೆ ಪೊಯಮನ್ನು ಕಲಿಸ್ತಾ ಇದ್ದೀನಿ, ಹೌದಾ? ನನಗೆ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ನಾನು ಎರಡೂ ಬಳಸ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾನು ಇಂಗ್ಲೀಷ್ನಲ್ಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಕನ್ನಡದಲ್ಲಿ ಕೂಡ ನಾವು ಸಾರಾಂಶನ ಹೇಳಬೇಕಂದ್ರೆ ನನಗೇನು ಬೇಕು? ಪದಗಳು ಬೇಕು. ಕನ್ನಡ ವರ್ಡ್ಸ್ ಬೇಕು, ಇಂಗ್ಲೀಷ್ ವರ್ಡ್ಸ್ ಬೇಕು. ನನಗೆ ಇಂಗ್ಲೀಷ್ ವರ್ಡ್ಸಿಗೂ ಗೊತ್ತಿಲ್ಲ, ಕನ್ನಡ ಪದಗಳು ಗೊತ್ತಿಲ್ಲ ಅಂದರೆ ನಾನು ಹೇಳೋಕ್ಕೆ ಸಾಧ್ಯನಾ? ನಾನು ಈ ಪದ್ಯದ ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಬಿಡುತ್ತೆ. ಸೊ ನನ್ನ ಕಣ್ಣಿನ ಹಿಂದೆ ಅರೆಸ್ಟ್ ಆದಂಥ ಆ ಫೀಲಿಂಗ್ಸ್, ಆ ಯೋಚನೆಗಳು ಹೊರಗಡೆ ಬರೀಬೇಕಂದ್ರೆ, ಫ್ರೀ ಆಗಬೇಕಂದ್ರೆ ಅವಕ್ಕೆ ಏನು ಬೇಕು? ಪದಗಳು ಬೇಕು ಅಂತ ಕವಿತ್ರಿಯವರು ಹೇಳ್ತಾರೆ. ನೋಡಿ ಇನ್ನೊಂದು ಸಲ ಓದ್ತೀನಿ. ಬಟ್ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಅ ಥಾಟ್. ನಮ್ಮ ಯೋಚನೆಗಳು ಫ್ರೀ ಆಗಬೇಕಂದ್ರೆ ಅದಕ್ಕೆ ಏನು ಬೇಕು? ಪದಗಳು ಬೇಕು. ಸೊ ಆ ಯೋಚನೆಗಳು ಎಲ್ಲೆಡೆ ಕುಳಿತಿವೆ? ಫ್ರಮ್ ಇಟ್ಸ್ ಪ್ರೀಸನ್ ಬಿಹೈಂಡ್ ಯುವರ್ ಐಸ್. ನಮ್ಮ ಕಣ್ಣಿನ ಹಿಂದೆ ಅವು ಬಂಧನಾಗಿ ಕುಳಿತಿವೆ. ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ನಾವು. ಹೋಲ್ಡಿಂಗ್ ಅಂದ್ರೇನು? ಕ್ಯಾರಿ, ಮುಂದುವರಿಸ್ಕೊಂಡು ಹೋಗೋದು. ಕ್ಯಾರಿ ನೌ ಅ ಮಾರ್ವಲಸ್ ನ್ಯೂ ಸರ್ಪ್ರೈಸ್. ಮಾರ್ವಲಸ್ ಅಂದರೆ ವಂಡರ್ಫುಲ್, ಅದ್ಭುತವಾದಂಥ. ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ನ್ಯೂ ನೌ ಅ ಮಾರ್ವಲಸ್ ನ್ಯೂ ಸರ್ಪ್ರೈಸ್. ನಿಮ್ಮ ಮನಸ್ಸು ಇನ್ನೂ ಎಷ್ಟೆಷ್ಟು ಹೊಸ ಹೊಸ ಯೋಚನೆಗಳು ಇನ್ನೂ ಅಲ್ಲಿ ಇಟ್ಕೊಂಡು ಕೂತಿದೆ, ಹಾಗೆ ಕ್ಯಾರಿಯನ್ನು ಮಾಡ್ತಾ ಇದೆ ಅಂತ. ಹೌದು, ಪ್ರತಿಯೊಬ್ಬ ವ್ಯಕ್ತಿ ಹತ್ರ ತಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಥಾಟ್ಸ್ ಎಲ್ಲ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ನಮ್ಮ ಮೈಂಡ್ ಅನ್ನೋದು ಹೇಗೆಂದರೆ ಅದು ಸಾಕಷ್ಟು ಹೊಸ ಹೊಸ ವಿಷಯಗಳನ್ನ ಇನ್ನೂ ಸ್ಟೋರ್ ಮಾಡ್ತಾ ಇದೆ, ಅವುಗಳನ್ನು ಇಟ್ಕೊಂಡು ಇನ್ನೂ ಮುಂದೆ ಬರ್ತಾ ಇದೆ ಅಂತ ಕವಿತೆಯವರು ಹೇಳ್ತಾರೆ. ಸೊ ಟೋಟಲಾಗಿ ನಾವಿಲ್ಲಿ ಏನು ಕಲ್ತ್ಕೋತೀವಿ ಅಂದರೆ, ನಮ್ಮ ಮಾತುಗಳು ಹೇಗಿರಬೇಕಂದ್ರೆ ಎದುರಿದಂಥ ವ್ಯಕ್ತಿಗೆ ಸ್ಪಷ್ಟವಾಗಿ ಅರ್ಥ ಆಗುವಾಗಿರಬೇಕು ಮತ್ತು ಪದಗಳು ಚೆನ್ನಾಗಿ ಪೋಣಿಸ್ತಾ ಇರಬೇಕು. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕಂತ ಹೇಳ್ತಾರಲ್ಲ, ಇಲ್ಲಿ ಕವಿತೆಯವರು ಅದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನಾವು ಆಡ್ತಕ್ಕಂಥ ಮಾತುಗಳು ಹೇಗಿರ್ಬೇಕಂದ್ರೆ ಪದಗಳು ಪೋಣಿಸಿ ಅಟ್ರಾಕ್ಟಿವ್ ಆಗಂಗೆ ಇರಬೇಕಂತಕ್ಕಂಥದ್ದೇ ಈ ಒಂದು ಪದಗಳಿಂದ ನಾವು ಈ ಒಂದು ಪೋಯಮ್ದಿಂದ ತಿಳ್ಕೊತೀವಿ. ಸೊ ಈ ಕವನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸನ್ನು ಕೂಡ ಕೇಳ್ಬೋದು. ಮತ್ತು ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಸ್ ತಮಗೆ ಸಿಗುತ್ತೆ. ಮತ್ತು ನಮ್ಮ ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ, ಯಾಕಂದರೆ ನಿಮ್ಮ ಲೈಕ್ದಿಂದ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.